ಸುಮಾರು ಜನ ನೇರಳೆ ಜೇನುತುಪ್ಪ ಎಲ್ಲಿ ತೆಗೆದ್ರಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ಈ ಥರ ರೈತರುಗಳು 5 ಎಕರೆ 10 ಎಕರೆ 15 ಎಕರೆ ಫುಲ್ಲು ನೇರಳೆ ಗಿಡನೇ ಹಾಕಿರ್ತಾರೆ. ಅಂಥ ಜಾಗಕ್ಕೆ ಪೆಟ್ಟಿಗೆಗಳನ್ನ ತೊಗೊಂಡು ಹೋಗಿ ನಾವು ಮಡಗಿದ್ರೆ ಕರೆಕ್ಟಾಗಿ ಹೂವು ಬಿಡೋ ಟೈಮ್ಗಳಲ್ಲಿ ಒಳ್ಳೆ ಜೇನುತುಪ್ಪ ಸಿಗುತ್ತೆ. ಸೊ ಈ ಸತಿ ಬಂದಿರೋ ನೇರಳೆ ಜೇನುತುಪ್ಪ ರೈತರುಗಳೇ ಪರಾಗಸ್ಪರ್ಶಕ್ಕೆ ಅಂತ ಪರ್ಚೇಸ್ ಮಾಡಿರೋಂಥ ಪೆಟ್ಟಿಗೆಗಳಲ್ಲಿ ನಾನೇ ಬೈಬ್ಯಾಕ್ ಮಾಡಿರೋವಂಥದ್ದು. ಸೊ ಆಲ್ಮೋಸ್ಟ್ ಒಂದು 10 ರೈತರುಗಳು 30 ಪೆಟ್ಟಿಗೆ 20 ಪೆಟ್ಟಿಗೆ ಈ ಥರ ಎಲ್ಲ ತೊಗೊಂಡು ತೋಟದಲ್ಲಿ ಮಡಿಕೊಂಡಿದ್ದರಿಂದ ಸೊ ಆಲ್ಮೋಸ್ಟ್ ಈ ತೋಟದಲ್ಲಿ 15 ಪೆಟ್ಟಿಗೆ ಮಡಗಿದ್ದೀವಿ. ಸೊ ನಾನು ತೋರಿಸ್ತೀನಿ ನೋಡಿ. ಎಂಟೇರ್ 10 ಎಕರೆ ಬರೀ ನೇರಳೆ ಗಿಡನೇ ಇರೋವಂಥದ್ದು ಫುಲ್ಲು. ಸೊ ಇವಾಗ ಈ ನೇರಳೆ ತೋಟದಲ್ಲಿ 25 ಜೇನು ಪೆಟ್ಟಿಗೆನ ಇನ್ಸ್ಟಾಲ್ ಮಾಡಿದ್ದೀವಿ. ಆಲ್ಮೋಸ್ಟ್ ಈ ಥರ ನೇರಳೆ ಗಿಡ ಹೂವು ಬಿಟ್ಟಾಗ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿದ್ರೆ ಒಂದು ಪೆಟ್ಟಿಗೆಯಲ್ಲಿ 5 ರಿಂದ 6 kg ಜೇನುತುಪ್ಪ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೇರಳೆ, ಹೊಂಗೆ, ಸಪೋಟ, ನುಗ್ಗೆ, ಅಡಿಕೆ ಈ ಗಿಡಗಳಲ್ಲೆಲ್ಲ ಜೇನುತುಪ್ಪ ಜಾಸ್ತಿ ಸಿಗುತ್ತೆ. ಸೊ ಅಲ್ಲೆಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳು ಹಾಕಿರ್ತಾರೋ ಆ ಜಾಗಕ್ಕೆ ಪೆಟ್ಟಿಗೆಗಳನ್ನ ನಾವು ತೊಗೊಂಡೋಗಿ ಮಡಗ್ತೀವಿ ತುಪ್ಪಕ್ಕೋಸ್ಕರ. ಕೆಲವೊಂದು ರೈತರುಗಳು ಅವರೇ ಪರಾಗಸ್ಪರ್ಶಕ್ಕೋಸ್ಕರ ತೊಗೊಂಡು ಅವರು ತುಪ್ಪ ತೆಗಿತಾರೆ. ಈ ಥರ ನಾವು ಅದರದ್ದೇ ಆದ ಫ್ಲವರ್ಸ್ದು ಹನಿನ ಕಲೆಕ್ಟ್ ಮಾಡುವಂಥದ್ದು.